ಇದೆ. ಯಾಕೆಂದ್ರೆ 33 TMC ನಾವು ವೇಸ್ಟ್ ಮಾಡ್ಕೊಳಕ್ ನಮ್ಗೆ ಎಲ್ಲಿ ಲಿಫ್ಟ್ ಮಾಡ್ತೀರಿ ಸರ್? ಎಲ್ಲಿ ಲಿಫ್ಟ್ ಮಾಡ್ತೀರಿ? ಕೆಳಗಡೆ ಒಂದು ಪ್ರಪೋಸಲ್ ಇದೆ, ಬೋರ್ಡಲ್ಲಿ ಇಟ್ಟಿದ್ದೀವಿ ನಾವು. ಎಲ್ಲಿ ಸರ್? ಯಾವ ಜಾಗ? ಎಲ್ಲ ನಾವು ಟೆಕ್ನಿಕಲ್ ಇದನ್ನೆಲ್ಲ ನಾವು ಬಿಡುಗಡೆ ಮಾಡೋಕ್ಕಾಗಲ್ಲ. ತಿರ್ಗಾಲೆಲ್ಲ ಹೋಗಿ ಎತ್ಕಟ್ಬಿಡ್ತಾರೆ ಜನ. ಸರ್, ಈಗ ಚೈನಾ ಟೆಕ್ನಾಲಜಿ ಬಳಸಿ ಹುಳು ತೆಗಿಬಹುದು ಅನ್ನುವಂಥದ್ದು ಒಂದು ಚರ್ಚೆ ಇದೆ ಸರ್. ಅದೇ ಅಪ್ಪ ಹೇಳ್ತಾ ಇದ್ದೀನಿ. ಫಸ್ಟು ಹಿಂದೆ 2-3 ಸತಿ ಬಂದಿದ್ರು, ಅದು ಆಗಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಹೂಳು ತೆಗೆದು ಎಲ್ಲ ಅಷ್ಟು ಹಾಕ್ತಾರೆ. ಯಾರು ತೊಗೊಂಡೋಗಾಕ್ತಾರೆ? ಯಾರು ಜಮೀನಲ್ಲಿ ಹಾಕ್ತಾರೆ? ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗೂ ಬಂಡವಾಳ ವಾಪಸ್ ಬರಬೇಕಲ್ಲ. ಸರ್ಕಾರಕ್ಕೆ ಹಣ ಕಡಿಮೆ ಆಗಬೇಕು, ಅವನಿಗೂ ತೆಗಿಯೋನಿಗೂ ಮಾಡಬೇಕಲ್ಲ. ಇದು ಸರ್ಕಾರ ಮಾಡೋಕ್ಕೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಯಾರು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡಿಕೊಟ್ರಪ್ಪ ಅಂತ ಹೇಳಬೇಕು. ಸೊ ಅವನ್ನೆಲ್ಲ ರೈತರುಗಳ ಹತ್ರ ಮಾತಾಡ್ಕೋಬೇಕು. ಅದೆಲ್ಲ ನಾವು ಆಲೋಚನೆ ಮಾಡಿದ್ದೀವಿ, ಅದೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕು. ಅದಕ್ಕೆ ದೊಡ್ಡ ಬಂಡವಾಳ ಹಾಕುವಂಥವ್ರು. ಅಣೆಕಟ್ಟಿನ ಎತ್ತರ ಮಾಡಬೇಕು ಅನ್ನೋದು ಅವೆಲ್ಲ ಸುದ್ದಿ ಇಲ್ಲ. ಅಣೆಕಟ್ಟು ಸುದ್ದಿಗೆಲ್ಲ ಈಗ ಸದ್ಯಕ್ಕೆ ಹೋಗುದಿಲ್ಲ. ಇರೋ ಅಣೆಕಟ್ಟಲ್ಲೇ ಯಾವ ರೀತಿ 33 TMC ಸಮರ್ಪಕವಾಗಿ ವೇಸ್ಟ್ ಆಗ್ತಾ ಇರೋದನ್ನ ಉಪಯೋಗಿಸ್ಕೊಂಡು ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂತ. ಸದ್ಯ ರೈತರೆಲ್ಲ ಪಾಪ ಸಮಾಧಾನದಿಂದ ನಮ್ಮ ಕೆಲಸನ ಅರ್ಥ ಮಾಡಿಕೊಂಡು ಒಂದು ಬೆಳೆನ ತ್ಯಾಗ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೊಂದು ಕೋಟಿ ನಮಸ್ಕಾರಗಳು ಹೇಳ್ತೀನಿ. ಈ ರಾಜಕೀಯದವ್ರನ್ನೆಲ್ಲ, ನೀವು ರಾಜಕೀಯದವರು ಬರೀ ಸುಮ್ಮನೆ ನಿಮಗೆ ಚಟಕ್ಕೆ ಭಾಷಣಕ್ಕೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕೆ ಆಯ್ತಾರೆ. ಇಂಥ ಕೆಲಸ ಯಾರಾದ್ರು ಮಾಡಿದ್ರಾ? ಏನೇನೋ ಮಾತಾಡ್ತಿದ್ರು. ಅವ್ರ ಹೆಸರುಗಳೆಲ್ಲ ಹೇಳೋದು ಬೇಡ. ಸರ್, ಇರೋ ಗೇಟ್ಗಿಂತ ಹಳೆ ಗೇಟ್ಗಿಂತ 2 ಅಡಿ ಎತ್ತರ ಮಾಡಿದ್ವಿ ಸರ್ ಗೇಟ್ಗಳನ್ನ. ಈ ನೀರಿನ ಸ್ಟೋರೇಜ್ ಪ್ರಮಾಣ 100ಕ್ಕೆ. ಈಗ ನಾನು ಅದನ್ನ ಮಾತಾಡಕ್ ಹೋಗುದಿಲ್ಲ, ಅದೆಲ್ಲ ಕಾಂಟ್ರವರ್ಸಿ ಮಾತಾಡಕ್ ಹೋಗುದಿಲ್ಲ. ನಮ್ಮ ಡ್ಯಾಮ್ಗೆ ಭದ್ರತೆಗೆ ಏನು ಮಾಡಬೇಕು ಮಾಡಿದ್ವಿ ಸರ್. ಅಲ್ಲ ಸರ್, ಕನ್ನಯ್ಯ ನಾಯ್ಡು ಅವರೇ ಹೇಳಿದ್ದಾರೆ 100 TMCಗೆ ಅದನ್ನ ನಿಲ್ಲಿಸ್ತೀವಿ ಹೊಸ ಗೇಟ್ ಆದ್ಮೇಲೆ ಅಂತ, ಭದ್ರತೆ ದೃಷ್ಟಿಯಿಂದ. ಅವರು ಒಂದು ಟೆಕ್ನಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇದೆಲ್ಲ ಸರ್ಕಾರದವ್ರು ತೀರ್ಮಾನ ಮಾಡಬೇಕು. ಬೋರ್ಡ್ ಬಗ್ಗೆ ಮತ್ತೆ ಆಂಧ್ರ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ಏನಾದ್ರು ನೀವು ಟೈಮ್ ಕೊಡ್ತಾ ಇಲ್ಲ. ನೀವೆಲ್ಲ ಪ್ರೆಷರೈಸ್ ಆಗಿ ಟೈಮ್ ಕೊಡಂಗ್ ಮಾಡ್ರಪ್ಪ. ಎಸ್ ಸರ್. ಸರ್, ಈಗ ನಾಳೆ ಪ್ರಾಜೆಕ್ಟ್ SM ಕೃಷ್ಣ ಅವರಿದ್ದಾಗ ಇನ್ನೂ 2 ಫೂಟ್ ಎತ್ತಿಸ್ಬೇಕಂತ ಸರ್. ಅದು ಇನ್ನೂ ಹಂಗೆ ನೆನಪಿದೆ. ಹೂಳುನು ತುಂಬಿದೆ. ಈಗ ಫಸ್ಟ್ ತುಂಗಭದ್ರ ಇರೋದು ಮಾತಾಡೋಣ ನಡೀವಿ. ಸರ್, ಈಗ ರಾಜ್ಯದಲ್ಲಿ 86,000 ಕಡತಗಳು ಪೆಂಡಿಂಗ್ ಇದಾವೆ ಸರ್, ನಾನಾ ಇಲಾಖೆಗಳಲ್ಲಿ. ಯಾಕೆ ಇದನ್ನ ಕಡತಗಳ ವಿಲೇವಾರಿ ಆಗ್ತಾ ಇಲ್ಲ ಅಂತಕ್ಕಂಥ ಸರ್? ನಾನಾ ಇಲಾಖೆಗಳಲ್ಲಿ 86,000ಕ್ಕೂ ಹೆಚ್ಚು ಪೆಂಡಿಂಗ್ ಇದೆ. ಹಾ ಸರ್, ನಾನು ಅದು ರಿಪೋರ್ಟ್ ತೆಗೆದುಕೊಂಡು ಎಲ್ಲ CM ಎಲ್ಲ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಮಿನಿಸ್ಟರ್ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ಗೆ ಯಾವ ನಿಮ್ಮ ಇಲಾಖೆಯಲ್ಲಿ ನಾವು ಏನೇನು ಡಿಸಿಷನ್ಸ್ ತೊಗೊಂಡಿದ್ದೀವಿ ಅವೆಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದ್ದಾರೆ. ಪೆಂಡಿಂಗ್ ಅಂತ ಕ್ಲಿಯರ್ ಮಾಡಬೇಕು ಅಂತ ಡೈರೆಕ್ಷನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಎಲ್ಲೆಲ್ಲಿದೆ ಅಂತ ಇಲಾಖೆಯಲ್ಲಿ ನಾವು ಹೇಳಿದ್ದೀವಿ. ನಿನ್ನೆ ಕೂಡ ನಮ್ಮ ಬಜೆಟಲ್ಲಿ ಏನೇನು ತೀರ್ಮಾನ ಮಾಡಿದ್ದೀವಿ ಎಲ್ಲ ಜೀವ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಎಲ್ಲ ನಾವೆಲ್ಲ ಮಾಡ್ತೀವಿ. ನಾವು ಮಾಡೋ ಕೆಲಸ ಮಾಡ್ತೀವಿ. ಕಲುಷಿತ ಆಗ್ತಾ ಇದೆ ಸರ್. ಇಲ್ಲಿ ಈಗ ನಾವು ರಿಪೋರ್ಟ್ಗಳೆಲ್ಲ ಬರ್ತಾ ಇದೆ ನಮಗೆ. ಇಂಡಸ್ಟ್ರಿ ನೀರು ಬರ್ತಾ ಇದೆ. ಇಂಡಸ್ಟ್ರಿಗಳು ಇರಬೇಕಲ್ಲಪ್ಪ. ಇಂಡಸ್ಟ್ರಿ ಇದ್ದಾಗ ಉದ್ಯೋಗ ಬರ್ತದೆ, ಉದ್ಯೋಗ ಬಂದಾಗ ದುಡ್ಡು ಬರ್ತದೆ, ದುಡ್ಡು ಬಂದಾಗ ರಾಜ್ಯ ಅಭಿವೃದ್ಧಿ ಆಗ್ತದೆ.